ನಮಸ್ಕಾರ. 2026 ಜೂನ್ 27 ಮತ್ತು 28 2 ದಿನಗಳ ಕಾಲ ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಲೇಖಕಿಯರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಮಂಡ್ಯ ಜಿಲ್ಲೆಯ ಲೇಖಕಿಯರ ಪ್ರಥಮ ಸಮ್ಮೇಳನ ತುಂಬ ಅದ್ಧೂರಿಯಾಗಿ ನಡೆಯಿತು. ಪುಸ್ತಕ ಮನೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಅದರಲ್ಲಿ ವಿವಿಧ ಲೇಖಕರ ಪುಸ್ತಕಗಳಿತ್ತು. ಹೊರಗಡೆಯಿಂದ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಭತ್ತ ಕುಟ್ಟುವಂಥದ್ದು, ರಾಗಿ ಬೀಸುವಂಥದ್ದು, ಅಳುಗುಳಿ ಮಣೆ ಆಡುವಂಥದ್ದು, ಈ ಥರ ಅನೇಕ ದೇಸಿ ಕಲೆಗಳ ಪ್ರದರ್ಶನ ಇತ್ತು. ಒಳಗಡೆ ಸಾಕಷ್ಟು ಪುಸ್ತಕಗಳು ತುಂಬ ಚೆನ್ನಾಗಿದ್ವು. ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಯಾವುದೋ ಬೇರೆಯ ಪುಸ್ತಕ ಲೋಕಕ್ಕೆ ಬಂದಿದ್ದೀವಿ ಅಂತ ಕಾಣುವ ಹಾಗಿತ್ತು. ಇದಕ್ಕೂ ಮುನ್ನ ಮೆರವಣಿಗೆ, ಜಾನಪದ ಕಲಾ ತಂಡಗಳ ಮೆರವಣಿಗೆ ಇತ್ತು. ಸಮ್ಮೇಳನಾಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ಕರೆತರಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಲೇಖಕಿಯರು ಹಾಗೂ ಅನೇಕ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಜನಪದ ಕಲೆಗಳ ಆಕರ್ಷಣೆ ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಜನ ನಿಂತು ನೋಡ್ತಾ ಇದ್ದರು. 2 ದಿನಗಳ ಸಮ್ಮೇಳನ ಯಾವುದೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕಿಂತ ಕಡಿಮೆ ಇಲ್ಲದ ಹಾಗೆ ಅದ್ಧೂರಿಯಾಗಿ ನಡೆಯಿತು. ಸಮ್ಮೇಳನದ ಸರ್ವಾಧ್ಯಕ್ಷರು IIS ನಿವೃತ್ತ ಅಧಿಕಾರಿ ಡಾಕ್ಟರ್ TC ಪೂರ್ಣಿಮಾ ಅವರು, ಸಮ್ಮೇಳನವನ್ನು ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಪದ್ಮಾ ಶೇಖರ್ ಅವರು ಉದ್ಘಾಟಿಸಿದರು. ಅನೇಕ ಗೋಷ್ಠಿಗಳಿದ್ದವು. ಕವಿ ಸಮಯ ಇತ್ತು, ಕವಿಗೋಷ್ಠಿ ಇತ್ತು. ವಿಚಾರ ಮಂಡನೆಯಲ್ಲಿ 21ನೇ ಶತಮಾನದ ಮಹಿಳಾ ಪ್ರವಾಸ ಸಾಹಿತ್ಯ ಕುರಿತಾಗಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಮಾತನಾಡಿದರು. 21ನೇ ಶತಮಾನದ ಮಹಿಳಾ ಕಥಾ ಪರಂಪರೆಯ ಬಗ್ಗೆ ಡಾಕ್ಟರ್ ಗೀತಾ ಬೆಟ್ಟೇಗೌಡ ಅವರು ಮಾತಾಡಿದರು. 21ನೇ ಶತಮಾನದ ಮಹಿಳಾ ಕಾದಂಬರಿಗಳ ಕುರಿತಾಗಿ ಡಾಕ್ಟರ್ ಶೈಲಜಾ ಅವರು ಮಾತನಾಡಿದರು. ಶತಮಾನದಲ್ಲಿ ಪ್ರವಾಸ ಕಥನಗಳು ಕೇವಲ ಭೌಗೋಳಿಕ ವಿವರಣೆಗಳಿಗೆ ಸೀಮಿತವಾಗಿಲ್ಲ. ಬದಲಿಗೆ ಜಾಗತೀಕರಣ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ಇವು ಸಾಂಸ್ಕೃತಿಕ ವಿನಿಮಯ, ಪರಿಸರ ಜಾಗೃತಿ ಮತ್ತು ಪ್ರವಾಸೋದ್ಯಮದ ಪ್ರಮುಖ ಉತ್ತೇಜಕಗಳಾಗಿ ಪ್ರಭಾವ ಬೀರುತ್ತವೆ. ಇಂತಹ ಮನಕ್ಕೆ ಮುದು ನೀಡುವ ಪ್ರವಾಸ ಕಥನಗಳ ಬಗ್ಗೆ ತಮ್ಮ ಅರಿವನ್ನು ವಿವರಿಸಲು ಬರುತ್ತಿದ್ದಾರೆ ಡಾಕ್ಟರ್ ಶುಭಶ್ರೀ ಪ್ರಸಾದ್. ಹಲವಾರು ವರ್ಷಗಳಿಂದ ಸಾಹಿತ್ಯ ಪ್ರೀತಿಯಲ್ಲಿ ತೊಡಗಿಕೊಂಡಿರುವ ಶುಭಶ್ರೀ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಮೂಲತಃ ಬ್ಯಾಂಕ್ ಉದ್ಯೋಗಿ. ಇವರ ಕನ್ನಡ ಪ್ರೇಮ ಅನನ್ಯ. ಕನ್ನಡದ ಅತ್ಯುತ್ತಮ ನಿರೂಪಕಿಯಲ್ಲಿ ಒಬ್ಬರು. ಪ್ರವಾಸ ಇವರ ಆಸಕ್ತಿಯ ಕ್ಷೇತ್ರ. ಅದನ್ನು ಬರವಣಿಗೆಯ ರೂಪದಲ್ಲಿ ಹೊರತಂದಿದ್ದಾರೆ. ಈಗ ನಿಮ್ಮ ಮುಂದೆ ಶುಭಶ್ರೀ ಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ನೇರವಾಗಿ ವಿಷಯಕ್ಕೆ ಬರ್ತೀನಿ, ಯಾಕೆಂದ್ರೆ ನಿಮ್ಮ ಹೊಟ್ಟೆಯ ಹಸಿವಿನ ಸದ್ದು ನನಗೆ ಕೇಳಿಸ್ತಾ ಇದೆ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲು ನನಗೆ ಕೊಟ್ಟಿರುವ ಕಾಲಾವಕಾಶದ ಮಿತಿಯ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರವಾಸ ಸಾಹಿತ್ಯ ಯಾತಕ್ಕೆ ಅವಶ್ಯಕ? ಪ್ರವಾಸ ಸಾಹಿತ್ಯ ಅನ್ನೋದು ಕೇವಲ ಒಂದು ಸ್ಥಳದ ವರ್ಣನೆಯಲ್ಲ, ಅದು ಒಂದು ಕಾಲದ, ಸಂಸ್ಕೃತಿಯ, ಜನಜೀವನದ ಮತ್ತು ಲೇಖಕರ ಅಂತರಂಗದ ದಾಖಲೆಯಾಗಿದೆ. ನಾವು ಎಲ್ಲ ಸ್ಥಳಗಳಿಗೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಪ್ರವಾಸ ಸಾಹಿತ್ಯದ ಮೂಲಕ ಹೊಸ ಪ್ರದೇಶಗಳು, ಹೊಸ ಜನ, ಹೊಸ ಭಾಷೆ, ಹೊಸ ಆಹಾರ ಪದ್ಧತಿ ಮತ್ತು ಜೀವನದ ದೃಷ್ಟಿಯನ್ನು ನಾವು ತಿಳಿದುಕೊಳ್ಳಬಹುದು. ಪ್ರವಾಸ ಸಾಹಿತ್ಯ ಓದುಗರ ದೃಷ್ಟಿಯನ್ನ ವಿಸ್ತರಿಸುತ್ತೆ. ಕನ್ನಡದಲ್ಲಿ ಪ್ರವಾಸ ಸಾಹಿತ್ಯ ಇತ್ತೀಚಿನ ಕಾಲಘಟ್ಟದಲ್ಲಿ ವಿಶೇಷವಾಗಿ ವಿಸ್ತಾರಗೊಂಡಿರುವಂತಹ ಸಾಹಿತ್ಯದ ಪ್ರಕಾರ. ಇಲ್ಲಿ ಮಹಿಳಾ ಸಾಹಿತ್ಯ ಪ್ರವಾಸ ಪುರುಷರ ಸಾಹಿತ್ಯ ಪ್ರವಾಸಕ್ಕಿಂತ ಹೇಗೆ ಭಿನ್ನ ಅನ್ನುವುದನ್ನು ನಾನು ಮೊದಲಿಗೆ ನೋಡಬೇಕು. ಸಾಂಪ್ರದಾಯಿಕ ಪುರುಷ ಪ್ರವಾಸ ಸಾಹಿತ್ಯದಲ್ಲಿ ಸಾಮಾನ್ಯವಾಗಿ ಭೌಗೋಳಿಕ ಮಾಹಿತಿ, ಐತಿಹಾಸಿಕ ಮಾಹಿತಿ, ಸಾಹಸ, ಸಾಧನೆ ಮತ್ತು ಹೊರಜಗತ್ತಿನ ವಿವರಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋಗುತ್ತೆ. ಆದರೆ ಮಹಿಳಾ ಪ್ರವಾಸ ಸಾಹಿತ್ಯದಲ್ಲಿ ಕೆಲವು ವಿಶಿಷ್ಟವಾದ ಅಂಶಗಳು ಬರುತ್ತೆ. ಅವು ಅಂದ್ರೆ ಸೂಕ್ಷ್ಮ ಆಯಾಮದಲ್ಲಿ ಗುರುತಿಸೋದಾದ್ರೆ ಆಹಾರ ಸಂಸ್ಕೃತಿಯ ಅನುಭವವನ್ನ ಪುರುಷ ಲೇಖಕರು ಬಹುಪಾಲು ಆಸ್ವಾದನೆ ಮತ್ತು ವರ್ಣನೆಯ ಮಟ್ಟದಲ್ಲಿ ದಾಖಲಿಸ್ತಾರೆ. ಆದರೆ ಮಹಿಳಾ ಲೇಖಕಿಯರು ಅದನ್ನು ಕೇವಲ ರುಚಿಯ ಅನುಭವವಾಗಿ ಮಾತ್ರ ನೋಡದೆ ಅದರ ತಯಾರಿಯ ವಿಧಾನ, ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ನಮ್ಮ ಮನೆಯ ಸಂದರ್ಭಕ್ಕೆ ಇದು ಹೇಗೆ ಹೊಂದಿಕೊಳ್ಳಬಹುದು ಅನ್ನುವ ಕಡೆ ಕೂಡ ಗಮನವನ್ನು ಹರಿಸ್ತಾರೆ. ಅನೇಕ ಸಂದರ್ಭಗಳಲ್ಲಿ ಸ್ಥಳೀಯ ಆಹಾರವನ್ನು ತಮ್ಮ ಕುಟುಂಬದ ಸದಸ್ಯರಿಗೆ ತಯಾರಿಸುವ ವಿಧಾನವನ್ನ ಕಲಿತುಕೊಂಡು ಅದನ್ನು ಪ್ರವಾಸ ಸಾಹಿತ್ಯವನ್ನ ಹೆಚ್ಚು ರಸಾಸ್ವಾದವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಪ್ರವಾಸ ಸಾಹಿತ್ಯದ ಮೂಲಕ ಮಹಿಳಾ ಲೇಖಕಿಯರು ಭೌಗೋಳಿಕ ಗಡಿಯನ್ನ ದಾಟಿ
ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಮಾನಸಿಕ ಗಡಿಗಳನ್ನು ಹೇಗೆ ವಿಸ್ತರಿಸಿಕೊಳ್ತಾರೆ ಅನ್ನೋದನ್ನ ಗಮನಿಸಬಹುದು. ಹೀಗಾಗಿ ಇದು ಕೇವಲ ಅಧ್ಯಯನಕ್ಕೆ ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಮಾನವೀಯ ವಿಶ್ಲೇಷಣೆ ಕೂಡ ಆಗುತ್ತೆ. 21ನೇ ಶತಮಾನದಲ್ಲಿ ಶಿಕ್ಷಣ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಬದಲಾವಣೆಗಳಿಂದ ಮಹಿಳೆಯರ ಪ್ರವಾಸದ ಅವಕಾಶಗಳು ತುಂಬಾ ಹೆಚ್ಚಾಗಿವೆ. ಈ ಬೆಳವಣಿಗೆಯ ತುಂಬಾ ದೊಡ್ಡ ಲಕ್ಷಣ ಅಂದ್ರೆ ಮಹಿಳಾ ಪ್ರವಾಸ ಲೇಖಕಿಯರು ತಮ್ಮ ಅನುಭವಗಳನ್ನ ಕೇವಲ ವೈಯಕ್ತಿಕ ಮಟ್ಟಕ್ಕೆ ಮಾತ್ರ ನಿಲ್ಲಿಸದೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಟ್ಟದಲ್ಲಿ ಕೂಡ ದಾಖಲಿಸಿದ್ದಾರೆ. ಅವರ ಬರವಣಿಗೆಯಲ್ಲಿ ಸಂಸ್ಕೃತಿಯ ಸೂಕ್ಷ್ಮತೆ ಇದೆ. ಜನರ ಜೀವನ ಶೈಲಿಯನ್ನ ತಮ್ಮ ಒಳಗಣ್ಣುಗಳಿಂದ ನೋಡ್ತಾ ಇದ್ದಾರೆ ಹಾಗೂ ದೈನಂದಿನ ಬದುಕಿನ ವಾಸ್ತವತೆಯನ್ನ ತಮ್ಮ ಪ್ರಮುಖ ಬರವಣಿಗೆಯ ಮಾಧ್ಯಮವಾಗಿ ಮಾಡಿಕೊಂಡಿದ್ದಾರೆ. ಇದರಿಂದ ಮಹಿಳೆಯರ ಪ್ರವಾಸ ಸಾಹಿತ್ಯ ಕೇವಲ ವರ್ಣನಾತ್ಮಕ ಪ್ರಕಾರ ಅಲ್ಲದೆ ವಿಶ್ಲೇಷಣಾತ್ಮಕ ಪ್ರಕಾರವಾಗಿ ಕೂಡ ಹೊರಹೊಮ್ಮಿದೆ. ಈ ಪ್ರಬಂಧದಲ್ಲಿ ಸುಧಾಮೂರ್ತಿ, ಸುಚಿತ್ರಾ ಹೆಗಡೆ, ರುಕ್ಮಿಣಿ ಮಾಲಾ, ಡಾಕ್ಟರ್ ಇಂದಿರಾ ಹೆಗಡೆ, ದೇವಿ ಭಾರತಿ, ನೇಮಿಚಂದ್ರ, ಅಂಜಲಿ ರಾಮಣ್ಣ, ಸಂಧ್ಯಾ ರಾಣಿ, ಶಾಂತಾ ನಾಗರಾಜ್, ಡಾಕ್ಟರ್ ಸುಮಾರಾಣಿ ಶಂಭು, ಡಾಕ್ಟರ್ ಶುಭಶ್ರೀ ಪ್ರಸಾದ್, ಸುಜಾತ ಕೃಷ್ಣ ಮತ್ತು ಇತರ ಆಯ್ದ ಲೇಖಕಿಯರ ಪ್ರವಾಸ ಕೃತಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿದ್ದೀನಿ. ಯಾಕೆಂದ್ರೆ ಕತೆ, ಕಾವ್ಯ ಮತ್ತು ಕಾದಂಬರಿಗಳಷ್ಟು ಪ್ರವಾಸ ಸಾಹಿತ್ಯ ಮಹಿಳೆಯರಿಂದ ವಿಪುಲವಾಗಿ ಬಂದಿಲ್ಲ, ಆದ್ರೂ ಸಾಕಷ್ಟು ಬಂದಿದೆ. ಆದರೆ 20 ನಿಮಿಷಗಳ ಕಾಲಾವಧಿಯಲ್ಲಿ ಎಲ್ಲ ಪ್ರವಾಸ ಸಾಹಿತ್ಯವನ್ನು ನಾನು ಅಧ್ಯಯನಕ್ಕೆ ಒಳಪಡಿಸಲಿಕ್ಕೆ ಆಗದೇ ಇರೋದ್ರಿಂದ ಪ್ರಾತಿನಿಧಿಕವಾಗಿ ಕೆಲವನ್ನ ತಗೊಂಡಿದ್ದೇನೆ. ಸುಚಿತ್ರಾ ಹೆಗಡೆ ಅವರ ಜಗವ ಸುತ್ತುವ ಮಾಯೆ ಈ ಕೃತಿ ಪ್ರವಾಸವನ್ನ ಕೇವಲ ಸ್ಥಳ ವೀಕ್ಷಣೆಯಾಗಿ ನೋಡದೆ ಅದನ್ನು ಅನುಭವ ಇಂದ್ರಜಾಲವಾಗಿ ಚಿತ್ರಿಸುತ್ತೆ. ಸುಚಿತ್ರಾ ಹೆಗಡೆ ಅವರು ಪ್ರವಾಸ ಅಂದ್ರೆ ಏನು ಅಂತ ಹೇಳ್ತಾರೆ. ಪ್ರವಾಸವೆಂದರೆ ಕನಸುಗಳ ತಂಗುದಾಣ, ನಿಮಿಷಾರ್ಧದಲ್ಲಿ ರೆಕ್ಕೆಗಳನ್ನು ಮೂಡಿಸುವ ಇಂದ್ರಜಾಲ, ಕಂಡು ಕೇಳರಿಯದ ಸಾಧ್ಯತೆಗಳನ್ನು ತಂದಿಡುವ ಕಿನ್ನರ ಲೋಕ, ಅಹಂಕಾರವು ಆತ್ಮವಿಶ್ವಾಸವಾಗಿ ಬದಲಾಗುವ ವಿಕಸನ, ನನ್ನೊಳಗೆ ಕುಡಿಯೊಡೆಯುವ ಸುಂದರ ಧ್ಯಾನ. ಇದು ಪ್ರವಾಸವನ್ನ ಸೈಕಲಾಜಿಕಲ್ ಟ್ರಾನ್ಸ್ಫಾರ್ಮೇಶನ್ ಆಗಿ ನೋಡುತ್ತೆ. ಕಾಶಿಯನ್ನು ಇವರು ಕೇವಲ ಧಾರ್ಮಿಕ ಸ್ಥಳವಾಗಿ ನೋಡಲ್ಲ, ರಸಯಾತ್ರೆಯ ನಗರವಾಗಿ ನೋಡ್ತಾರೆ. ಕಾಶಿಯ ಚಹಾ ಅನುಭವವನ್ನ ಜೀವಂತವಾಗಿ ಕಟ್ಟಿಕೊಡ್ತಾರೆ. ಕಾಶಿಯ ಚಹಾ ಕುಡಿಯದಿದ್ದರೆ ಕಾಶಿಯ ನೆನಪು ಪೂರ್ಣವಾಗದು. ಹಾಲು ಮತ್ತು ಟೀ ಸೊಪ್ಪು ನಿಧಾನವಾಗಿ ಕುದಿದು ಬಂಗಾರದ ಬಣ್ಣ ತಳೆಯುವುದು, ಮಣ್ಣಿನ ಕುಡಿಕೆಗಳಲ್ಲಿ ಕುಡಿಯುವುದು, ಆಹಾ ಅದೆಷ್ಟು ಚಂದ ಎಂದು ವರ್ಣಿಸ್ತಾರೆ. ಚಹಾ ಗುಲಾಮರನ್ನಾಗಿ ಮಾಡುವಷ್ಟು ಆಕರ್ಷಕ ಅನುಭವ ಎಂಬ ಭಾವನೆಯನ್ನು ಅವರು ಮೂಡಿಸುತ್ತಾರೆ. ಇನ್ನು ಬಿ.ವಿ. ಭಾರತಿಯವರು ಅಮೆರಿಕ ಭಾರತಿ ಕಂಡಂತೆ ಕೃತಿ ಮಹಿಳಾ ಪ್ರವಾಸ ಸಾಹಿತ್ಯದಲ್ಲಿ ಒಂದು ಮಹತ್ತರವಾದ ಹೆಜ್ಜೆಯಾಗಿದೆ. ಅವರು ಅಮೆರಿಕದಲ್ಲಿ ಕಂಡಂತಹ ಅನುಭವಗಳನ್ನು ಸಣ್ಣ ಸಣ್ಣ ಲೇಖನಗಳ ರೂಪದಲ್ಲಿ ಆತ್ಮೀಯವಾಗಿ ಓದುಗರ ಮುಂದೆ ಕಟ್ಟಿಕೊಡ್ತಾರೆ. ಕೃತಿಯ ಆರಂಭದಲ್ಲಿ ಭಾರತೀಯವರ ಮನಸ್ಥಿತಿಯ ಚಿತ್ರಣ ಓದುಗರನ್ನ ಸೆಳೆಯುತ್ತೆ. ಅಮೆರಿಕಕ್ಕೆ ತೆರಳುವ ಮೊದಲು ಅವರು ಅನುಭವಿಸಿದಂತ ಅಶಾಂತಿ, ಯುದ್ಧದ ಭೀಕರತೆ, ಜೀವನದ ಸಂಕೀರ್ಣತೆಗಳಿಂದ ಉಂಟಾಗಿದ್ದಂತಹ ಮಾನಸಿಕ ಆಯಾಸ ಏನಿತ್ತು ಅದನ್ನು ಪ್ರಾಮಾಣಿಕವಾಗಿ ದಾಖಲಿಸಿದ್ದಾರೆ. ಆಕಾಶದ ಚಂದ್ರನನ್ನ ನೋಡಿದ್ಯಾವಾಗ, ಸೂರ್ಯಾಸ್ತವನ್ನು ಕಂಡಿದ್ಯಾವಾಗ ಅಂತಾನೆ ನೆನಪಿಲ್ಲದಷ್ಟು ಜೀವನದ ಒತ್ತಡಕ್ಕೆ ಸಿಲುಕಿದ್ದಂತಹ ಅವರು ಅಮೆರಿಕ ಪ್ರವಾಸದ ಮೂಲಕ ನಿಧಾನವಾಗಿ ಹೊಸ ಬದುಕಿನ ಚೈತನ್ಯವನ್ನ ಕಂಡುಕೊಳ್ತಾರೆ. ಸಂಧಿ ಮನೆಯ ಹಿತ್ತಲಿನ ಗುಬ್ಬಚ್ಚಿಗಳು, ಪುಟ್ಟ ನಾಯಿ ಮರಿಗಳು, ಸಿಯಾಟ್ಲ ಚಿತ್ರವೊಂದರಂತೆ ಕಾಣುವ ಸೂರ್ಯಾಸ್ತ, ರಸ್ತೆ ಬದಿಯ ಸಾಲುಗಳು ಇವೆಲ್ಲವೂ ಅವರ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತೆ. ಈ ವಿವರ ಕೇವಲ ಪ್ರಕೃತಿಯ ವರ್ಣನೆ ಅಲ್ಲದೆ ಒಬ್ಬ ವ್ಯಕ್ತಿಯ ಅಂತರಂಗದ ಪುನರುಜ್ಜೀವನದ ಕಥೆಯಾಗಿ ರೂಪುಕೊಳ್ಳುತ್ತೆ. ಪ್ರವಾಸ ಅಂದ್ರೆ ಇದೆ ಅಲ್ವಾ, ಎಷ್ಟೇ ನೋವು, ಸಂಕಟ, ದುಃಖ, ಜಿಗುಪ್ಸೆ, ಜಂಜಾಟಗಳಿದ್ರೂ ಕೂಡ ಒಂದು ಪ್ರವಾಸ ಆ ಮನಸ್ಥಿತಿಯನ್ನ ಬದಲಾಯಿಸುವ ಶಕ್ತಿ ಹೊಂದಿರುತ್ತೆ, ನಮ್ಮನ್ನು ಹೊಸ ಜಗತ್ತಿನತ್ತ ತೆಗೆದುಕೊಳ್ಳುವ ಹಾಗೆ ಮಾಡುತ್ತೆ. ಇನ್ನು ಅಂಜಲಿ ರಾಮಣ್ಣ ಅವರ ಬೆಳಕಿನ ಸೆರಗು. ಅಂಜಲಿ ರಾಮಣ್ಣ ಅವರ ಬೆಳಕಿನ ಸೆರಗು ಅರುಣಾಚಲ ಪ್ರದೇಶದ ಪ್ರವಾಸವನ್ನ ಕೇಂದ್ರವಾಗಿಸಿಕೊಂಡಿರುವಂತಹ ಮಹತ್ವದ ಕೃತಿ. ಪ್ರವಾಸ ಸಾಹಿತ್ಯ ಕೇವಲ ಸ್ಥಳದ ವರದಿ ಅಲ್ಲ ಅಂತ ಈಗಾಗಲೇ ಪ್ರವಾಸಿಯ ಅನುಭವದ ರಸಾಭಿವ್ಯಕ್ತಿ ಎನ್ನುವಂತಹ ಮಾಲತಿ ಪಟ್ಟಣಶೆಟ್ಟಿಯವರ ಮಾತಿಗೆ ಈ ಕೃತಿ ಜೀವಂತ ಉದಾಹರಣೆಯಾಗಿದೆ. ಲೇಖಕಿ ತಮ್ಮ ಪ್ರವಾಸವನ್ನ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಆರಂಭಿಸ್ತಾರೆ. ಇದು ಈ ಊರು ಅಂತ ತಕ್ಷಣ ನಿರ್ಣಯ ಮಾಡುವ ಮನೋಭಾವವನ್ನ ಪ್ರಶ್ನಿಸುವ ಮೂಲಕ ಪ್ರವಾಸದಲ್ಲಿ ತೆರೆದ ಮನಸ್ಸಿನ ಅಗತ್ಯತೆಯನ್ನು ಅವರು ಒತ್ತಿ ಹೇಳ್ತಾರೆ.
ಈ ದೃಷ್ಟಿಕೋನ ಮಹಿಳಾ ಪ್ರವಾಸ ಸಾಹಿತ್ಯದಲ್ಲಿ ಕಂಡುಬರುವ ಪ್ರಮುಖ ಲಕ್ಷಣವಾದ ಅನುಭವ ಆಧಾರಿತ ಅರಿವು ಮತ್ತು ಪೂರ್ವಾಗ್ರಹ ರಹಿತ ವೀಕ್ಷಣೆಯನ್ನ ಪ್ರತಿನಿಧಿಸುತ್ತೆ. ಅರುಣಾಚಲ ಪ್ರದೇಶದ ಭೌಗೋಳಿಕ ವೈವಿಧ್ಯತೆ, ಇಟಾನಗರದ ಸಾಮಾಜಿಕ ಪರಿಸರ, ಗಡಿ ಭಾಗದ ಸಂಸ್ಕೃತಿ ಮತ್ತು ಜನಜೀವನವನ್ನ ಲೇಖಕಿ ಸೂಕ್ಷ್ಮವಾಗಿ ದಾಖಲಿಸ್ತಾರೆ. ಕೃತಿಯ ಕೊನೆಯಲ್ಲಿ ಲೇಖಕಿ ಹೇಳೋದು, ಇದು ಸಂಪೂರ್ಣ ಅಧ್ಯಯನ ಅಲ್ಲದಿದ್ರೂ ಒಂದು ವಿಶಿಷ್ಟ ಜೀವನ ಶೈಲಿಯ ಅನುಭವ. ಇನ್ನು ಸಂಧ್ಯಾರಾಣಿಯವರ ಪಾಂಡಿ ಎನ್ನುವ ರಂಗೋಲಿ ಎನ್ನುವಂತಹ ಕೃತಿ, ಇದು ಪ್ರವಾಸ ಒಂದು ಚೌಕಟ್ಟನ್ನ ದಾಟುವ ಕ್ರಿಯೆಯ ಹಾಗೆ ಕಾಣಿಸುತ್ತೆ. ಕೃತಿಯ ಆರಂಭದಲ್ಲಿ ಲೇಖಕಿ ಹೇಳ್ತಾರೆ, ಕಿಟಕಿಯಿಂದ ಏಕೆ ನೋಡುವಿರಿ ಜಗವನ್ನು ಬಾಗಿಲು ತೆರೆದಿದೆ. ಈ ಸಾಲುಗಳ ಮೂಲಕ ಪ್ರವಾಸವನ್ನ ಭೌಗೋಳಿಕ ಚಲನೆಯಾಗಿ ಮಾತ್ರವಲ್ಲ, ಮಾನಸಿಕ ಮತ್ತು ಸಾಮಾಜಿಕ ಚೌಕಟ್ಟುಗಳನ್ನ ದಾಟುವ ಕ್ರಿಯೆಯಾಗಿ ಅವರು ವ್ಯಾಖ್ಯಾನಿಸ್ತಾರೆ. ಮನೆ, ಊರು, ಪರಿಚಿತ ಜಗತ್ತು ಇವುಗಳ ಆಚೆ ಸಾಗುವಂತಹ ಧೈರ್ಯವನ್ನ ಪ್ರವಾಸ ಕಲ್ಪಿಸುತ್ತೆ ಎನ್ನುವುದು ಲೇಖಕಿಯ ನಿಲುವು. ಇದು ಪ್ರವಾಸ ಎಂದರೆ ನನಗೆ ಎರಡು ರೀತಿಯ ಪಯಣ ಅಂತ ಅವರು ದಾಖಲಿಸ್ತಾರೆ. ಹೇಗೆ? ಹೊರ ಜಗತ್ತನ್ನು ನೋಡುವ ಪಯಣದ ಜೊತೆ ಆತ್ಮದೊಳಗಿನ ಸಂವಾದ ನಡೆಯುತ್ತೆ. ಹೀಗಾಗಿ ಪ್ರವಾಸ ಅನ್ನೋದು ಆತ್ಮ ಶೋಧನೆಯ ಸಾಧನವಾಗುತ್ತೆ. ಇನ್ನು ಸೋಲೋ ಟ್ರಿಪ್ ಬಗ್ಗೆ ಈ ಕೃತಿ ಒಂದು ಮಹತ್ವದ ಮಾತನ್ನ ಹೇಳುತ್ತೆ. ಒಂಟಿ ಪ್ರಯಾಣ ಅನ್ನೋದು ಭಯಗಳನ್ನ ಎದುರಿಸುವುದಕ್ಕೆ ಕಲಿಸುತ್ತೆ, ಸ್ವತಂತ್ರ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವಿರುತ್ತೆ, ಅಪರಿಚಿತರನ್ನು ಅರಿಯುವ ಅವಕಾಶವನ್ನು ಒದಗಿಸುತ್ತೆ, ಆತ್ಮವಿಶ್ವಾಸವನ್ನ ಬೆಳೆಸುತ್ತೆ. ಆದರೆ ಇದರೊಂದಿಗೆ ಬರುವ ಸವಾಲುಗಳನ್ನ ಕೂಡ ಲೇಖಕಿ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಾರೆ. ಈ ಸಮತೋಲಿತ ದೃಷ್ಟಿಕೋನ ಮಹಿಳಾ ಪ್ರವಾಸ ಸಾಹಿತ್ಯದ ಪರಿಪಕ್ವತೆಯನ್ನ ತೋರುತ್ತೆ. ಇನ್ನು ಸುಧಾಮೂರ್ತಿ ಅವರ ಹಕ್ಕಿಯ ತೆರದಲ್ಲಿ ಕೃತಿ, ಇದು ಪ್ರವಾಸದ ಅನುಭವಗಳನ್ನು ಆಧರಿಸಿದ ಮಹತ್ವದ ಬರಹ ಆಗಿದೆ. ಈ ಕೃತಿಯಲ್ಲಿ ವಿಭಿನ್ನ ದೇಶಗಳ ಪ್ರವಾಸದ ಅನುಭವಗಳನ್ನ ಇತಿಹಾಸ, ಸಂಸ್ಕೃತಿ ಮತ್ತು ಮಾನವೀಯ ಭಾವನೆಗಳೊಡನೆ ಸಂಯೋಜಿಸಿ ವಿವರಿಸ್ತಾ ಹೋಗ್ತಾರೆ. ಮಾನವ ಕುಲದಲ್ಲಿ ಶತಮಾನಗಳಿಂದಲೇ ಸುತ್ತುವ ಕುತೂಹಲ ಇದೆ, ಇದು ಅವರ ಮಾತು. ಮಾರ್ಕೋ ಪೋಲೋನಂತಹ ಯಾತ್ರಿಕರು ಅಪಾರ ಅಪಾಯಗಳನ್ನು ಎದುರಿಸಿ ಪ್ರಯಾಣ ಮಾಡಿದ ಉದಾಹರಣೆ ಇದೆ. ನಾನು ಮಾರ್ಕೋ ಪೋಲೋನೂ ಅಲ್ಲ, ವಾಸ್ಕೋ ಡ ಗಾಮನೂ ಅಲ್ಲ, ಕೇವಲ ನಾನು ಪ್ರವಾಸಿ ಅಂತ ಹೇಳ್ಕೊಳ್ತಾರೆ. ಪ್ರವಾಸದ ನಿಜವಾದ ಸಾರ್ಥಕತೆ ನೋಡುವ ಕಣ್ಣು ಮತ್ತು ಅನುಭವಿಸುವ ಮನಸ್ಸಿನಲ್ಲಿದೆ ಅನ್ನೋದನ್ನ ಸುಧಾಮೂರ್ತಿ ಅವರು ದಾಖಲಿಸ್ತಾರೆ. ಈ ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲವು ನಿರ್ಬಂಧಗಳು ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಮಾತು ಅನಿಸುತ್ತೆ. ಯಾಕೆಂದ್ರೆ 21ನೇ ಶತಮಾನದ ಮಹಿಳಾ ಪ್ರವಾಸ ಸಾಹಿತ್ಯದ ಕುರಿತು ಹೇಳುವಾಗ ಈ ಮಾತು ತುಂಬಾ ಮುಖ್ಯವಾಗುತ್ತೆ. ಕೃತಿಯಲ್ಲಿ ಮಹಿಳೆಯರ ಪ್ರವಾಸದ ಅನುಭವಗಳಿಗೆ ವಿಶೇಷ ಗಮನ ನೀಡಲಾಗಿದೆ. ಆದರೆ ಸುಧಾಮೂರ್ತಿಯವರು ಈಜಿಪ್ಟ್ ಪ್ರವಾಸಕ್ಕೆ ಹೋಗಬೇಕು ಅಂತ ಹೊರಟಾಗ ಅಲ್ಲಿ ನಡೆದಂತಹ ಉಗ್ರಗಾಮಿ ದಾಳಿಯ ಹಿನ್ನೆಲೆಯಲ್ಲಿ ಕುಟುಂಬದವರು ಇವರನ್ನ ನಾವೊಬ್ಬರೇ ಕಳಿಸಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಇದು ಮಹಿಳೆಯರು ಪ್ರವಾಸ ಮಾಡುವಾಗ ಎದುರಿಸುವಂತಹ ಭದ್ರತಾ ಆತಂಕಗಳು ಮತ್ತು ಸಾಮಾಜಿಕ ನಿರ್ಬಂಧಗಳನ್ನ ಪ್ರತಿಬಿಂಬಿಸುತ್ತೆ. ಇನ್ನು ಅವರು ದುಬೈನ ವರ್ಣನೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿ ಚಿನ್ನದ ಮಾರುಕಟ್ಟೆಯನ್ನ ಮತ್ತೆ ಮೊದಲನೇ ಸಲ ನೋಡಿ ಮತ್ತೊಂದ್ಸತಿ ಹೋಗಿ ನೋಡಿದಾಗ ಆಗಿರೋ ಪರಿವರ್ತನೆಯನ್ನ ವಿವರಿಸೋದು ನೋಡಿದ್ರೆ ನಾವೊಂದ್ಸತಿ ದುಬೈನ ಚಿನ್ನದ ಮಾರ್ಕೆಟ್ ಹೋಗಿ ಬರ್ಬೇಕು ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ದಾಖಲಿಸಿದ್ದಾರೆ. ಇನ್ನು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಅನ್ನುವಂತಹ ಕೃತಿಯನ್ನ ಕುರಿತು ಹೇಳೋದಾದ್ರೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ನೇಮಿಚಂದ್ರ ಅವರ ಈ ಕೃತಿ ಕನ್ನಡ ಮಹಿಳಾ ಪ್ರವಾಸ ಸಾಹಿತ್ಯದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ. ಈ ಕೃತಿಯಲ್ಲಿ ಲೇಖಕಿ ಪ್ರವಾಸವನ್ನ ಕೇವಲ ದೃಶ್ಯಾವಲೋಕನವಾಗಿ ಕಾಣದೆ ಇತಿಹಾಸ, ಸಂಸ್ಕೃತಿ, ರಾಜಕೀಯ ಮತ್ತು ಮಾನವ ಬದುಕಿನೊಂದಿಗೆ ನಡೆಸುವ ಸಂವಾದವಾಗಿ ರೂಪಿಸಿದ್ದಾರೆ. ಕೃತಿಯ ಆರಂಭದಲ್ಲಿ ಅವರು ಅಮೆರಿಕದ ಉಪಭೋಗವಾದಿ ಬದುಕು ಮತ್ತು ಪೆರುವಿನ ಪುರಾತನ ಸಂಸ್ಕೃತಿಯ ನಡುವಿನ ವೈದೃಶ್ಯವನ್ನು ದಾಖಲಿಸ್ತಾರೆ. ಹೀಗೆ ಹೇಳ್ತಾರೆ, ಒಂದು ಪುರಾತನ ಸಂಸ್ಕೃತಿಯ ಪವಿತ್ರ ನೆಲವನ್ನು ಮುಟ್ಟಿದ ತೃಪ್ತಿ ಎನ್ನುವ ಮಾತುಗಳು ಇದು ಕೇವಲ ಸ್ಥಳಾಂತರವಲ್ಲ, ಸಂಸ್ಕೃತಿಯ ಆಂತರಿಕ ಅನುಭವ ಅನ್ನೋದನ್ನ ಸೂಚಿಸುತ್ತೆ. ಈ ಕೃತಿಯ ಮತ್ತೊಂದು ಪ್ರಮುಖ ಆಯಾಮ ಅಂದ್ರೆ ಅಪರಿಚಿತತನವನ್ನ ಅಪ್ಪಿಕೊಳ್ಳುವಂತ ಧೈರ್ಯ. ಸ್ಪ್ಯಾನಿಷ್ ಭಾಷೆ ಗೊತ್ತಿಲ್ಲ, ಪರಿಚಿತರಿಲ್ಲ, ಚುನಾವಣೆ ನಡೀತಿದ್ದಂತ ಸಂದರ್ಭ, ಇಂಥ ಅನೇಕ ಆತಂಕಗಳ ನಡುವೆ ಲೇಖಕಿ ತೆರವಿನಿಂದ ಹೊರಟಾರಲ್ಲ, ಹೊರಟಂತೆ ದಾರಿ ಕಾಣುತ್ತದೆ ಅನ್ನುವ ನಂಬಿಕೆ ಏನಿದೆ ಅವರದು, ಅದು ನಮ್ಮೆಲ್ಲರಿಗೂ ಕೊಡುವಂತಹ ಧೈರ್ಯ.
ಕೃತಿಯ ಕೊನೆಯಲ್ಲಿ ನಾವು ಕಂಡದ್ದು ಒಂದು ಗುಟುಕು ಮಾತ್ರ, ಮತ್ತೆ ಬರುವೆ ಅಂತ ಹೇಳ್ತಾರೆ. ಇದು ಪ್ರವಾಸ ಅನ್ನೋದು ಅಂತ್ಯ ಅಲ್ಲ, ಹೊಸ ಅನ್ವೇಷಣೆಯ ಆರಂಭವನ್ನ ಸೂಚಿಸುತ್ತೆ. ಈ ಅಪೂರ್ಣತೆಯ ಅನುಭವವೇ ಮುಂದಿನ ಪ್ರಯಾಣದ ಕನಸಿಗೆ ಬೀಜ ಆಗತ್ತೆ, ಅವರಿಗೂ ಮತ್ತು ನಮಗೂ. ವಿ ಭಾರತಿಯವರ ನಕ್ಷತ್ರಗಳ ಸುಟ್ಟ ನಾಡಿನಲ್ಲಿ ಅನ್ನೋದು ಪೋರ್ಲೆಂಡ್ ಪ್ರವಾಸದ ಅನುಭವದ ಮೂಲಕ ಇತಿಹಾಸ, ಮಾನವೀಯತೆ ಮತ್ತು ಆಧುನಿಕ ಪ್ರವಾಸದ ಅರಿವನ್ನು ಒಟ್ಟಿಗೆ ಬೆಸೆಯುವಂತ ವಿಶಿಷ್ಟ ಪ್ರಯತ್ನವಾಗಿದೆ. ನಾಜಿ ಕ್ರೌರ್ಯದ ನೆನಪುಗಳು ಈಗಾಗಲೇ ಕಾದಂಬರಿಯಲ್ಲಿ ವರ್ಷೆ ಅಲ್ವಾ ನೇಮಿಚಂದ್ರ ಅವರ ಕೃತಿ ಏನಿತ್ತು, ಅದೇ ರೀತಿಯಲ್ಲಿ ಇಲ್ಲಿ ನಾಜಿ ಕ್ರೌರ್ಯದ ನೆನಪುಗಳನ್ನ ಕೇವಲ ಮಾಹಿತಿಯಾಗಲ್ಲ, ಬದುಕಿನ ಅನುಭವವಾಗಿ ಓದುವುದರಿಗೆ ತಲುಪಿಸುವಲ್ಲಿ ಲೇಖಕಿ ಯಶಸ್ವಿಯಾಗಿದ್ದಾರೆ. ಪೋಲೆಂಡ್ ಇತಿಹಾಸ ದುಃಖಭರಿತವಾದ ಹಿನ್ನೆಲೆಯನ್ನ ಪ್ರವಾಸದ ಅನುಭವದ ಜೊತೆ ಜೋಡಿಸಿರುವುದು ಈ ಕೃತಿಯ ಶಕ್ತಿ. ಹೆಚ್ಚು ಹೇಳೋದಕ್ಕೆ ಸಮಯ ಇಲ್ಲ. ಇನ್ನು ಶಾಂತಾ ನಾಗರಾಜ್ ಅವರ ಜ್ಞಾನ ಸಂಸ್ಕೃತಿ ಕೃತಿಯಲ್ಲಿ ಪ್ರವಾಸದ ಭೌತಿಕ ವಿವರಗಳ ಜೊತೆಗೆ ಸ್ಥಳ, ಸಮಾಜ, ಸಂಸ್ಕೃತಿಗಳ ಸೂಕ್ಷ್ಮ ಗ್ರಹಿಕೆ ಇದೆ. MC ಪ್ರಕಾಶ್ ಅವರು ಹೇಳೋಕೆ ಲೇಖಕಿಯ ಸಂವೇದನಾಶೀಲತೆ, ಮಗುವಿನಂಥ ಬೆರಗು ಮತ್ತು ಅನುಭವಕ್ಕೆ ಆಳಕ್ಕೆ ಇಳಿಯುವಂತ ಸಾಮರ್ಥ್ಯ ಏನಿದೆ ಅದು ಗಮನಾರ್ಹ. ಇನ್ನು ಮೀನಾ ಮೈಸೂರು ಅವರ ಎತ್ತನಿಂದೆತ್ತ ಒಂದು ವಿಶಿಷ್ಟ ಪ್ರವಾಸ ಕಥನ, ಫ್ರಾನ್ಸ್ ಮತ್ತು ಭಾರತದ ನಡುವಿನ ಸಾಂಸ್ಕೃತಿಕ ಸೇತುವೆಯ ಹಾಗೆ ಈ ಕೃತಿ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ಕೃತಿಯಲ್ಲಿ ವಿಭಿನ್ನ ದೇಶ, ಭಾಷೆ ಮತ್ತು ಸಂಸ್ಕೃತಿಗಳ ನಡುವಿನ ಪ್ರೀತಿ ಮತ್ತು ಮಾನವ ಸಂಬಂಧಗಳ ಸಾಧ್ಯತೆಯನ್ನ ಲೇಖಕಿ ಆತ್ಮೀಯವಾಗಿ ಅನುಭವಿಸಿ ಬರೀತಾರೆ. ಇನ್ನು ನನ್ನದೇ ಒಂದು ಕೃತಿ, 2 ಸಾಲುಗಳು. ಇದು ಮಂಜಿನ ಮಧುಪಾತ್ರೆ ಅಂತ ಶಿಮ್ಲಾ, ಕುಲು, ಮನಾಲಿ, ಚಂಡೀಗಢ ಕುರಿತಾದಂತಹ ಒಂದು ಅನುಭವ. ಪ್ರವಾಸ ಹೋಗಿ ಬರೋದಕ್ಕಿಂತ ಪ್ರವಾಸ ಕಥನ ಬರೆಯೋದು ಕಷ್ಟ ಅಂತ ನನ್ನ ಮಾತು. ಪ್ರವಾಸ ಸಾಹಿತ್ಯದ ಸೃಜನಾತ್ಮಕ ಸವಾಲನ್ನ ಸೂಚಿಸುತ್ತೆ. ಅನುಭವವನ್ನ ಭಾಷೆಯ ರೂಪಕ್ಕೆ ತರೋದು ಕೇವಲ ದಾಖಲಿಸುವ ಕ್ರಿಯೆಯಲ್ಲ, ಅದು ಮರು ಅನುಭವಿಸುವ ಕ್ರಿಯೆಯಾಗಿದೆ. ದೂರದ ಹಿಮಾಚಲ ಪ್ರದೇಶದಲ್ಲಿ ಕನ್ನಡ ಮಾತಾಡೋ ಹುಡುಗಿಯನ್ನ ಕಂಡಾಗ ಉಂಟಾಗುವ ಆತ್ಮೀಯತೆ, ಪ್ರವಾಸದಲ್ಲಿ ಭಾಷೆ ಹೇಗೆ ಭಾವನಾತ್ಮಕವಾಗಿ ಗುರುತಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಸ್ವಂತ ಭಾಷೆಯ ಮೇಲಿನ ಪ್ರೀತಿ ಮತ್ತು ಭಾಷೆಯ ಮೂಲಕ ನಿರ್ಮಾಣವಾಗುವಂತಹ ಸಂಬಂಧ ಏನಿದೆ, ಇದು ಮಹಿಳಾ ಪ್ರವಾಸ ಸಾಹಿತ್ಯದಲ್ಲಿ ಮಹತ್ವದ ಅಂಶ. ಇನ್ನು ಸುಧಾಮೂರ್ತಿ ಅವರ ಕಾವೇರಿಯಿಂದ ಮೆಕಾನಿಗೆ ಏನಿದೆ, ಕಾಂಬೋಡಿಯಾದ ದೇವಾಲಯಗಳ ಕುರಿತಾಗಿ ಇರುವಂಥದ್ದು. ಸಾಮಾನ್ಯ ಪ್ರವಾಸಿ ಎನ್ನುವ ವಿನಮ್ರ ದೃಷ್ಟಿಕೋನವನ್ನ ಅವರು ತೋರಿಸ್ತಾ ಆ ದೇವಾಲಯವನ್ನು ಬೆಳಗಿನ ಜಾವ ನೋಡುವ ಅನುಭವ ಪ್ರಕೃತಿ ಮತ್ತು ಸಂಸ್ಕೃತಿಯ ಸಮನ್ವಯತೆಯನ್ನು ತೋರಿಸುತ್ತೆ ಅಂತ ಅವರು ದಾಖಲಿಸ್ತಾರೆ. ಇನ್ನು ಮಂಡ್ಯದ ಪ್ರತಿನಿಧಿಯಾಗಿ ಡಾಕ್ಟರ್ ಸುಮಾರಾಣಿ ಶಂಭು ಅವರ ಜರ್ನಿ ಜಂಕ್ಷನ್, ಇದು ಕೇವಲ ಪ್ರವಾಸ ಕೃತಿಯಲ್ಲ, ಅದು ಕುಟುಂಬದ ಮಮತೆ, ಜವಾಬ್ದಾರಿ, ದೇಶ ಪ್ರೇಮ ಮತ್ತು ಮಾನವೀಯ ಸಂವೇದನೆಗಳನ್ನ ಒಟ್ಟಿಗೆ ಬೆಸೆದಂತಹ ಭಾವಯಾನವಾಗಿದೆ. ಕೃತಿಯ ಮೊದಲ ಪುಟದಲ್ಲಿ ಲೇಖಕಿ ಇಬ್ಬರನ್ನ 10 ದಿನ ಬಿಟ್ಟು ಹೋಗ್ತಾ ಇರೋದು ಇದೇ ಮೊದಲ ಸಲ. ಅವರಿಬ್ಬರ ಕಣ್ಣುಗಳು ನನ್ನ ಮನಸ್ಸನ್ನು ನೇರವಾಗಿ ಕೇಳ್ತಾ ಇದ್ವು, ನಮ್ಮನ್ನು ಬಿಟ್ಟು ಹೋಗ್ತೀಯಾ? 1 ವಾರದ ಹಿಂದೆ ಪುಲ್ವಾಮಾ ದಾಳಿ ನಡೆದ ಬಳಿಕ ಮಗ ಹೇಳ್ತಾನೆ, ಹುಷಾರು ಅಮ್ಮ ಅಂತ 1000 ಬಾರಿ. ಈ ಸಾಲುಗಳು ಕುಟುಂಬದ ಪ್ರೀತಿ, ಆತಂಕ ಮತ್ತು ಜವಾಬ್ದಾರಿಯನ್ನು ಕೇವಲ ಕೆಲವೇ ಸಾಲುಗಳಲ್ಲಿ ಮನಮುಟ್ಟುವಂತೆ ಅವರು ದಾಖಲಿಸಿದ್ದಾರೆ. ಇನ್ನು ಶ್ರೀಮತಿ ಸುಜಾತ ಕೃಷ್ಣ ಅವರ ಜರ್ನಿ, ಇದು ಕೂಡ ಮಂಡ್ಯದ ಒಂದು ಪ್ರತಿನಿಧಿತ್ವ, ಒಂದು ಸಮಗ್ರ ಪ್ರವಾಸ ಕಥನ. ಕೇವಲ ಸ್ಥಳದ ವರ್ಣನೆಯಲ್ಲಿದೆ, ಸಂಸ್ಕೃತಿ, ಸಮಾಜ ಹಾಗೂ ಚಿಂತನೆಯ ಅಧ್ಯಾಯವಾಗಿ ರೂಪುಗೊಂಡಿದೆ. ದೇಶ ಸುತ್ತು ಕೋಶ ಓದು ಎಂಬ ನುಡಿಗೆ ಹೊಸ ಅರ್ಥವನ್ನ ನೀಡುವ ಹಾಗೆ ಪ್ರವಾಸವನ್ನ ಅವರು ವ್ಯಕ್ತಿತ್ವದ ಪರಿಪಕ್ವತೆಗೆ, ಚಿಂತನೆಯ ವಿಸ್ತಾರಕ್ಕೆ ಕಾರಣವಾಗುವ ಪ್ರಕ್ರಿಯೆಯಾಗಿ ನೋಡ್ತಾರೆ. ಒಟ್ಟಾರೆಯಾಗಿ ಮಹಿಳಾ ಪ್ರವಾಸ ಸಾಹಿತ್ಯದ ಸಾಂಸ್ಕೃತಿಕ ಅನ್ವೇಷಣೆ ಏನು ಅಂದ್ರೆ, ಇದು ಕೇವಲ ಹಿನ್ನೆಲೆಯ ಅಂಶ ಅಲ್ಲ, ಇದು ಕೇಂದ್ರದ ಅನುಭವ. ಪ್ರವಾಸ ಸಂದರ್ಭದಲ್ಲಿ ಲೇಖಕಿಯರು ಭೇಟಿ ನೀಡುವಂತಹ ಸ್ಥಳಗಳ ಭೌಗೋಳಿಕ ವೈಶಿಷ್ಟ್ಯಗಳಿಗಿಂತ ಅಲ್ಲಿ ಜೀವಿಸುವಂತಹ ಜನರ ಆಹಾರ, ಆಚರಣೆ, ನಂಬಿಕೆ, ದಿನನಿತ್ಯದ ಜೀವನ ಶೈಲಿ ಹಾಗೂ ಭಾಷಾ ವೈವಿಧ್ಯತೆಯತ್ತ ಹೆಚ್ಚಿನ ಗಮನವನ್ನ ಹರಿಸ್ತಾರೆ. ಇನ್ನು ಮಹಿಳಾ ಪ್ರವಾಸ ಸಾಹಿತ್ಯದಲ್ಲಿ ಸಾಮಾಜಿಕ ಸಂವೇದನೆ ಅಂದ್ರೆ ಒಂದು ಮಾನವೀಯತೆಯ ದೃಷ್ಟಿಕೋನ ಇದರಲ್ಲಿರುತ್ತೆ. ಮತ್ತು ಪ್ರವಾಸ ಸಂದರ್ಭದಲ್ಲಿ ಲೇಖಕಿಯರು ಕೇವಲ ಸ್ಥಳಗಳ ಸೌಂದರ್ಯವನ್ನ ಅಥವಾ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನ ದಾಖಲಿಸುವುದಷ್ಟೇ ಅಲ್ಲದೆ, ಬದುಕುತ್ತಿರುವ ಸಾಮಾನ್ಯ ಜನರ ಶ್ರಮ, ಬಡತನ, ಅವರ ಜೀವನದ ಕಷ್ಟಗಳು ಮತ್ತು ಸಹನಶೀಲತೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಪ್ರವಾಸದ ಆತ್ಮಾನ್ವೇಷಣೆಯ ಸ್ವರೂಪ ಹೇಗಿದೆ ಅಂದ್ರೆ, ಸ್ವ ಅರಿವಿಗೂ ದಾರಿ ಮಾಡಿಕೊಡುತ್ತೆ.
ಸುಧಾಮೂರ್ತಿ ಅವರ ಅಟ್ಲಾಂಟಿಕ್ ರಾಜ್ಯಗೆ, ವಿಜಯ ಸುಬ್ಬರಾವ್ ಅವರ ಸ್ವರ್ಗ ದೀಪದ ಕನಸಿನ ಬೆಳ್ಳಿಯಲ್ಲಿ, ಪದ್ಮಾ ಗುರುರಾಜ್ ಅವರ ಕೆಂಗರುಗಳ ನಾಡಿನಲ್ಲಿ, ಪ್ರಭಾಮೂರ್ತಿ ಅವರ ಹಸಿರು ಹವಳ, ಉಮಾರಾವ್ ಅವರ ರಾಖಿ ಪರ್ವತಗಳ ನಡುವೆ ಕ್ಯಾಬ್ರೆ, ಹೀಗೆ ಇನ್ನು ಅನೇಕ ಮಹಿಳಾ ಲೇಖಕಿಯರ ಪ್ರವಾಸ ಕೃತಿಗಳು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ. ಸಮಯದ ಅಭಾವದಿಂದ ಎಲ್ಲವನ್ನ ನಾನು ನಿಮ್ಮ ಮುಂದೆ ಚಿತ್ರಿಸೋದಕ್ಕೆ ಸಾಧ್ಯವಾಗಿಲ್ಲ. ಒಟ್ಟಾರೆ ಮಹಿಳಾ ಪ್ರವಾಸ ಸಾಹಿತ್ಯ ಬಹು ಆಯಾಮಿಕ ಸಾಹಿತ್ಯ ಪ್ರಕಾರವಾಗಿ ಬೆಳೆದಿದೆ. ಇದು ಕೇವಲ ಸ್ಥಳಗಳ ವರ್ಣನೆ ಅಲ್ಲದೆ ಸಂಸ್ಕೃತಿಯ ದಾಖಲಾತಿ, ಮಾನವೀಯ ಅನುಭವದ ಅಭಿವ್ಯಕ್ತಿ, ಇತಿಹಾಸದ ಅರಿವು ಮತ್ತು ಆತ್ಮ ಪರಿಶೀಲನೆಯ ಸಾಧನವಾಗಿದೆ. ಮಹಿಳಾ ಲೇಖಕಿಯರು ತಮ್ಮ ಸಂವೇದನಾಶೀಲ ಬರವಣಿಗೆಯ ಮೂಲಕ ಪ್ರವಾಸ ಸಾಹಿತ್ಯವನ್ನ ಹೆಚ್ಚು ಆಪ್ತವಾಗಿಸಿದ್ದಾರೆ. ಹೀಗಾಗಿ ಇದು ಅನುಭವದ ಯಾತ್ರೆಯಲ್ಲ, ಅರಿವಿನ ಯಾತ್ರೆ. ಮಹಿಳಾ ಸಾಹಿತ್ಯವು ಪುರುಷರ ಪ್ರವಾಸ ಸಾಹಿತ್ಯದ ವಿರುದ್ಧ ಅಲ್ಲ, ಅದು ಅದಕ್ಕೆ ಪೂರಕವಾದ ಮತ್ತೊಂದು ದೃಷ್ಟಿಕೋನ. ಜಗತ್ತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪುರುಷನ ಕಣ್ಣು ಬೇಕು, ಮಹಿಳೆಯ ಕಣ್ಣು ಬೇಕು. ಮಹಿಳೆಯ ಸಂವೇದನೆ, ಅನುಭವ, ಭಯ, ಕನಸು, ಹೋರಾಟ ಮತ್ತು ಆತ್ಮಾನ್ವೇಷಣೆಗಳು ಪ್ರವಾಸ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದೆ. ಆದ್ದರಿಂದ 21ನೇ ಶತಮಾನದ ಕನ್ನಡ ಮಹಿಳಾ ಪ್ರವಾಸ ಸಾಹಿತ್ಯ ಕೇವಲ ಪ್ರವಾಸದ ದಾಖಲೆಯಲ್ಲ, ಅದು ಮಹಿಳೆಯ ಸ್ವಾತಂತ್ರ್ಯ, ಅಸ್ತಿತ್ವ ಮತ್ತು ಬದುಕಿನ ಸಂವೇದನೆಗಳ ಮಹತ್ವದ ಸಾಂಸ್ಕೃತಿಕ ದಾಖಲೆಯಾಗಿದೆ. ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಲೇಖಕಿಯರ ಸಂಘಕ್ಕೆ ನನ್ನ ಅನಂತ ಧನ್ಯವಾದಗಳು. ಸಾಕಷ್ಟು ಕೃತಿಗಳ ಹೆಸರನ್ನು ಸೂಚಿಸಿ ಓದುವಂತ ಹೇಳಿದ ನನ್ನ ಗುರುಗಳು ಅಪ್ಪಾಜಿಯವರಿಗೆ ಕೂಡ ಧನ್ಯವಾದಗಳು. ಸಮಯಕ್ಕೆ ಸರಿಯಾಗಿ ಮುಗಿಸಿದ್ದೇನೆ. ನೀವೀಗ ನಿಮ್ಮ ಊಟವನ್ನು ಮಾಡಬಹುದು. ಧನ್ಯವಾದಗಳು. ತಮ್ಮ ಸುಮಧುರವಾದ ಧ್ವನಿಯಿಂದ ಎಲ್ಲ ಲೇಖಕರ ಪ್ರವಾಸ ಕಥನಗಳ ಸಾಲುಗಳನ್ನು ಉಲ್ಲೇಖ ಮಾಡುತ್ತಾ ಸ್ವಾರಸ್ಯಕರವಾಗಿ ಪ್ರವಾಸ ಕಥನದ ವಿಚಾರವನ್ನು ನಡೆಸಿದ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರಿಗೆ ಆತ್ಮೀಯವಾದ ಧನ್ಯವಾದಗಳು. 21ನೇ ಶತಮಾನದ